ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರವಾದವರಿಗೆ ನಿಮ್ಮ ನೆನಪಿರಬಹುದಾ ಆ ಥರ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಯಾವುದೋ ಪರಿಸ್ಥಿತಿಗಳ ಕಾರಣದಿಂದ ನಿಮ್ಮಿಂದ ದೂರ ಆಗಿರ್ತಾರೆ. ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಆಗಾಗ ಅವ್ರ ನೆನಪು ನಿಮಗೆ ಬರ್ತಾ ಇರುತ್ತೆ. ಅವರೂ ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರಾ, ನಿಮ್ಮ ನೆನಪಿರಬಹುದಾ ಆ ಥರ ಯೋಚನೆ ಮಾಡ್ತಾ ಇರೋರು ನೀವಾಗಿದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಅದೇನು ಮೆಸೇಜ್ ಕೊಡುತ್ತೆ ಕೇಳೋಣ. ಇಲ್ಲಿ ಕಮ್ ಟು ದಿ ಎಡ್ಜ್, ಅಬ್ಸರ್ವರ್, ಒನ್ ಮೋರ್, ಅನ್ಫಿನಿಶ್ಡ್ ಸಿಂಫನಿ. ಇಲ್ಲಿ ಎ ಚೇಂಜ್ ಇನ್ ದ ವಿಂಡ್. ಇದು ನಿಮ್ಗೇನು ಹೇಳ್ತಾ ಇದೆ? ಕಮ್ ಟು ದಿ ಎಡ್ಜ್. ಕೊನೆ ತನಕ ನಿಮ್ಮನ್ನು ಬಿಡೋಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಆದರೆ ಏನೋ ಪರಿಸ್ಥಿತಿಗಳು, ಏನೋ ಕಾರಣಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಹಾಗಾಗಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದ್ರೂ ಯಾವುದೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ. ಆದರೆ ಇವತ್ತಿಗೂ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಇದೆ ಅವ್ರಿಗೆ. ಕೆಲವರು ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು, ಕೆಲವರು ಒಂದೇ ಊರಲ್ಲಿರ್ಬೋದು, ಅಥವಾ ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಆದರೆ ಆಗಾಗ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಹಾಗೆ ಇಲ್ಲಿ ಅನ್ಫಿನಿಶ್ಡ್ ಸಿಂಫನಿ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಪ್ರೀತಿ ಮುಂದುವರಿದೆ, ಅರ್ಧಕ್ಕೆ ನಿಂತು ಹೋಗಿದೆ ಅನ್ನಿಸ್ತಾ ಇದೆ. ಹಾಗೆ ಬಾಟಮ್ನಲ್ಲಿ ಎ ಚೇಂಜ್ ಇನ್ ದ ವಿಂಡ್ ಹಾಗೆ ಬರ್ತಾ ಇದೆ. ಮುಂದೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ, ಏನು ಬರುತ್ತೆ ನೋಡೋಣ. ಕೆಲವು ಸರಿ ನಾವು ಏನೋ ಅನ್ಕೊಂಡಿರ್ತೀವಿ, ಆದರೆ ಅದು ಇನ್ನೇನೋ ಆಗುತ್ತೆ. ಇಲ್ಲೊಂದು ನೈನ್ ಆಫ್ ಸಾರ್ಟ್ಸ್ ಬರ್ತಾರೆ, ಮತ್ತೊಂದು ಏಟ್ ಆಫ್ ಪೆಂಟಕಲ್ಸ್, ಸೆವೆನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಹಾಗೆ ಹೆರೋಫೆಂಟ್ ಬರ್ತಿದೆ, ಮತ್ತೊಂದು ಟೆನ್ ಆಫ್ ಸಾರ್ಟ್ಸ್. ಇಲ್ಲಿ ಟೆನ್ ಆಫ್ ಕಪ್ಸ್ ಇದೆ. ನಿಮ್ಮ ಪ್ರೀತಿ ಮುಂದುವರಿದೆ, ಅರ್ಧಕ್ಕೆ ನಿಂತು ಹೋಗಿದೆ ಅಂತ ಹೇಳಿದೆ. ಆದ್ರಿಂದ ಹಗಲು ರಾತ್ರಿ ಯೋಚನೆ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಅವ್ರ ಕೆಲಸದಲ್ಲಿ ಅವ್ರನ್ನ ತೊಡಗಿಸ್ಕೋತಾರೆ. ನಿಮ್ಮನ್ನ ಮರೆಯೋ ಪ್ರಯತ್ನಗಳು ನಡೆದಿದೆ, ಆದರೆ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದಿದೆ. ಯಾವುದ್ರಲ್ಲೂ ಮನಸ್ಸಿಲ್ಲ. ನಿಮ್ಮನ್ನ ಮರೆಯೋಕ್ಕೋಸ್ಕರ ಯಾರನ್ನಾದ್ರೂ ಭೇಟಿ ಆಗ್ತಾ ಇರಬಹುದು, ಆದರೆ ಅಲ್ಲಿ ನಿಮ್ಮ ಮೇಲಿದ್ದ ಭಾವನೆಗಳು ಅವ್ರಿಗೆ ಬರ್ತಾ ಇಲ್ಲ ಅನ್ನೋದಿದೆ. ಹಾಗೆ ಅವರೊಂದು ಸ್ಪಿರಿಚುವಲ್ ಜರ್ನಿನಲ್ಲಿದ್ದಾರೆ. ಇದೆಲ್ಲ ಯಾಕೆ ನಡೀತು, ಇದೆಲ್ಲ ನನಗೆ ಯಾಕೆ ಅನ್ನೋ ಭಾವನೆಗಳು ಇಲ್ಲಿ ಕಾಣ್ತಾ ಇದೆ. ಎಷ್ಟೋ ಸರಿ ದೇವ್ರನ್ನ, ಆ ಯೂನಿವರ್ಸ್ನ ಪ್ರಶ್ನೆ ಮಾಡಿರೋದು ಇದೆ. ಕೆಲವರು ಇಲ್ಲಿ ಫ್ಯಾಮಿಲಿ ಪರ್ಸನ್ ಆಗಿರಬಹುದು. ಏನೋ ಪರಿಸ್ಥಿತಿ ಕಾಣ್ತಾ ಇದೆ ಇಲ್ಲಿ. ಆದ್ರಿಂದ ನಿಮ್ಮ ಮೇಲೆ ತುಂಬ ಪ್ರೀತಿ ಇದ್ರೂ ದೂರ ಮಾಡ್ಕೊಂಡಿದ್ದಾರೆ. ಅವ್ರ ಮನಸ್ಸು ದುರ್ಬಲವಾಗಿದೆ ಅನ್ನೋದು ಬರ್ತಾ ಇದೆ. ಆಸೆಗಳೆಲ್ಲ ಕನಸಾಗಿ ಉಳಿದಿದೆ. ಹಗಲು ರಾತ್ರಿ ಯೋಚನೆ ಆಗ್ತಾ ಇದೆ. ಏನೋ ಲೋ ಫೀಲ್ ಆಗ್ತಾ ಇದೆ. ಆ ಒಂದು ಭಾವನೆ ಇಲ್ಲಿ ಬರ್ತಾ ಇದೆ. ಇಲ್ಲಿನ ಎನರ್ಜಿ ನೋಡಿದಾಗ ನನ್ನ ಜೀವನದಲ್ಲಿ ಉಸಿರಿರೋ ತನಕನೂ ನೀನನ್ನು ಮರೆಯೋಕ್ಕಾಗಲ್ಲ ಅನ್ನೋ ಭಾವನೆ ಕಾಣ್ತಾ ಇದೆ ಅವರಲ್ಲಿ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ನಂಬರ್ 10 ನಿಮಗೆ ಪ್ರಾಮಿನೆಂಟ್ ಆಗಿದೆ. ನಂಬರ್ 10 ಒಂದು ಕಂಪ್ಲೀಷನ್. ಇನ್ನು ಕೆಲವರಿಗೆ ಆಗಾಗ 10-10 ಕಾಣಿಸ್ತಾ ಇರಬಹುದು. ಇಲ್ಲಿ ಟೋಟ್ಯಾಲಿಟಿ ಬರ್ತಾ ಇದೆ, ದಿ ಮಾಸ್ಟರ್ ಬರ್ತಾ ಇದ್ದಾರೆ, ಮೆಚ್ಯೂರಿಟಿ ಇದೆ, ಹಾಗೆ ಟ್ರಾನ್ಸ್ಫಾರ್ಮೇಷನ್, ಅ ಚೇಂಜ್ ಇನ್ ದ ವಿಂಡ್, ಟ್ರಾನ್ಸ್ಫಾರ್ಮೇಷನ್,
ಹಾಗೆ ಸೆಲೆಬ್ರೇಷನ್ ಬರ್ತಾ ಇದೆ. ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ. ಕಂಟ್ರೋಲ್. ಇಲ್ಲಿ ಇಬ್ರಿಗೂ ನೆನಪುಗಳಿದೆ. ಇಬ್ರಿಗೂ ಇಷ್ಟ ಇಲ್ದಿದ್ರೂ ದೂರ ಮಾಡ್ಕೊಂಡಿದ್ದೀರಾ. ಆದರೆ ಅಲ್ಲೊಂದು ಹೋಪ್ ಇದೆ. ಹಾಗೆ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸು ಇದೆ. ನೀವಿಬ್ರೂ ಇಲ್ಲಿ ಮೆಚೂರ್ಡ್ ಪರ್ಸನ್ ಅನ್ನೋದು ಇದೆ. ಹಾಗಾಗಿ ಯಾವುದೋ ಪರಿಸ್ಥಿತಿಗಳ ಕಾರಣದಿಂದ ಇಬ್ರೂ ಮನಸ್ಸಿಲ್ದಿದ್ರೂ ದೂರ ಆಗಿದ್ದೀರಾ. ಆದರೆ ನೆನಪುಗಳು ಮಾತ್ರ ಹಾಗೇ ಇದೆ. ಇಲ್ಲಿ ಕೆಲವರಿಗೆ ತುಂಬ ದಿನದಿಂದ ಫ್ರೆಂಡ್ಶಿಪ್ ಇತ್ತು. ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಕೆಲವರು ರಿಲೇಟಿವ್ಸೂ ಆಗಿರಬಹುದು. ಕೆಲವು ಕಾಲದಿಂದ ಪರಿಚಯ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ಕೆಲವರಿಗೆ ಇಲ್ಲಿ ಪ್ಲೇಸ್ ಚೇಂಜ್ ಆಗಿರಬಹುದು, ಅಥವಾ ಮನೆ ಪರಿಸ್ಥಿತಿ ಇರಬಹುದು. ಯಾವುದೋ ಕಾರಣದಿಂದ ದೂರ ಮಾಡ್ಕೊಂಡಿದ್ದೀರಾ. ಆದರೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಹಾಗೆ ಒಂದು ಚೇಂಜ್ ಇನ್ ದ ವಿಂಡ್ ನಿಮಗೆ ಬಾಟಮ್ನಲ್ಲಿ ಬಂದಿದೆ. ಏನೋ ಮಧುರವಾದ ಗಾಳಿ ನಿಮ್ಮ ಜೀವನದಲ್ಲಿ ಬರೋ ಸಾಧ್ಯತೆ ಕಾಣ್ತಾ ಇದೆ. ಮುಂದೆ ಸಂತೋಷ ಇದೆ ಅನ್ನಿಸ್ತಾ ಇದೆ. ಹಾಗೆ ನಿಮ್ಗಿಲ್ಲೊಂದು ಸೆಲೆಬ್ರೇಷನ್ನು ಇದೆ. ಮತ್ತೆ ನೀವಿಬ್ರೂ ಭೇಟಿಯಾಗೋ ಚಾನ್ಸಸ್ ಕಾಣ್ತಾ ಇದೆ. ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ. ಅದನ್ನು ಮಾತುಗಳನ್ನಲ್ಲಾಗಲಿ ಬಿಹೇವಿಯರ್ನಲ್ಲಾಗಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ನೀವು ಸೈಲೆಂಟ್ ಆಗಿದ್ದೀರಾ. ಆದರೆ ನೆನಪುಗಳು ಮಾತ್ರ ಮನಸ್ಸನ್ನು ಚುಚ್ತಾ ಇದೆ, ಬೇಜಾರಾಗ್ತಾ ಇದೆ. ಅದು ಆ ಯೂನಿವರ್ಸ್ಗೂ ಕೇಳಿಸಿರ್ಬಹುದು, ಆ ಮಾಸ್ಟರ್ಸ್ಗೂ ಕೇಳಿಸಿರ್ಬಹುದು. ಹಾಗಾಗಿ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್, 6 ಆಫ್ ಸಾರ್ಡ್ಸ್, ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಹಾಗೆ 4 ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು 2 ಆಫ್ ಸಾರ್ಡ್ಸ್. ಬಾಟಮ್ನಲ್ಲೇನಿದೆ 6 ಆಫ್ ಕಪ್ಸ್. ಅಗಾಧವಾದ ಭಾವನೆಗಳು ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು. ಹಾಗೆ ಫೀಲಿಂಗ್ಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ. ಅಂದರೆ ಇದಕ್ಕೆ ಅದರದೇ ಆದ ಒಂದು ಟೈಮ್ ಇರುತ್ತೆ, ಒಂದು ಡಿವೈನ್ ಟೈಮಿಂಗ್ ಅನ್ನೋದು ಇರುತ್ತೆ. ನೀವೆಲ್ಲನೂ ಹೀಲ್ ಮಾಡ್ಕೋಬೇಕಾಗತ್ತೆ, ಸ್ವಲ್ಪ ಕಾಲ ಸಮಾಧಾನವಾಗಿರ್ಬೇಕಾಗತ್ತೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಆ ಟೈಮ್ ಬಂದಾಗ ಮತ್ತೆ ನೀವಿಬ್ರೂ ಕನೆಕ್ಟ್ ಆಗ್ತೀರಾ. ಕೆಲವು ಆಬ್ಸ್ಟಿಕಲ್ಸ್ನ ಓವರ್ಕಮ್ ಮಾಡಬೇಕಾಗುತ್ತೆ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಇನ್ನರ್ ವರ್ಕ್ ಮಾಡ್ಕೊಳ್ಳಿ. ಒಂದು ಕಟ್ಟು ಹಾಕಿದಂಥ ಪರಿಸ್ಥಿತಿ ಇದೆ ಅವ್ರಿಗೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಹಾಗಾಗಿ ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲೇನೋ ಪರಿಹಾರಗಳಿರಬಹುದು. ಹಾಗಾಗಿ ಸದ್ಯದ ಪರಿಸ್ಥಿತಿನಲ್ಲಿ ಸ್ಪಿರಿಚುವಲ್ ಆಗಿದ್ದಾರೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ತೋರಿಸ್ಕೊತಾ ಇಲ್ಲ ಅನ್ನೋದಿದೆ. ಇಲ್ಲಿ ಬಾಟಮ್ನಲ್ಲಿ 10 ಆಫ್ ಕಪ್ಸ್ ಇದೆ. ಇದೊಂದು ಡಿವೈನ್ ಲವ್. ಹಾಗಿರೋದ್ರಿಂದ ನೀವಿಬ್ರೂ ಕನೆಕ್ಟ್ ಆಗಿದ್ದೀರಾ. ದೂರ ಆಗಿದ್ರೂ ಒಬ್ರನ್ನ ಒಬ್ರು ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಬೇಜಾರಿದೆ. ಆದರೆ ಇದು ತುಂಬ ಕಾಲ ಇರೋದಿಲ್ಲ. ಹಾಗಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅನ್ನೋದಿದೆ. ಯಾವಾಗಲೂ ಕತ್ಲೇನೇ ಇರೋಲ್ಲ ಅಲ್ವಾ, ಬೆಳಕು ಬರುತ್ತೆ. ಅದಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಮನೆ ಒಳಗಡೆ ಕಿಟಕಿಗಳನ್ನೆಲ್ಲ ಮುಚ್ಕೊಂಡು ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಲ್ವಾ. ಬೆಳಕು ಬರಬೇಕು ಅಂದಾಗ ಕಿಟಕಿ ತೆಗಿಬೇಕು, ಬಾಗಿಲು ತೆಗಿಬೇಕು. ಆಗ ಒಳ್ಳೆ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರುತ್ತೆ. ನಿಮ್ಮ ಮನಸ್ಸಲ್ಲೂ ಪಾಸಿಟಿವಿಟಿ ಬರುತ್ತೆ. ಆದ್ದರಿಂದ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ಅನ್ನೋದಿದೆ ಇಲ್ಲಿ. ಬೆಳಕು ಬರಬೇಕು ನಿಮ್ಮ ಜೀವನದಲ್ಲಿ, ಸಂತೋಷ ಬರಬೇಕು ಅಂದಾಗ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದಿದೆ. ಇದಕ್ಕೆ ಏಂಜಲ್ಸ್ ಮತ್ತೆ ಏನು ಹೇಳ್ತಾರೆ ನೋಡೋಣ. ನಿಮಗೆ ಅವ್ರ ನೆನಪಿದೆ. ದಿ ಫೇಟ್ಸ್, ಮತ್ತೊಂದು ಸಿರೆಂಡಿಪಿಟಿ, ಇಲ್ಲೊಂದು ಇನ್, ಹಾಗೆ ಹ್ಯಾಪಿ ಹ್ಯಾಪಿ ಬರ್ತಾ ಇದೆ. ಮತ್ತೊಂದು ಅಲ್ಲೇ ಗಪ್. ಬಾಟಮ್ನಲ್ಲೇನಿದೆ ನೋಡಿ, ಇಲ್ಲಿ ಏನು ಬಂದಿದೆ ಅಂತ. ಸೋಲ್ ಮೇಟ್ಸ್. ನಿಮ್ಮದೊಂದು ಡಿವೈನ್ ಲವ್ ಆಗಿರೋದ್ರಿಂದ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ. ನೀವೊಂದು ಸೋಲ್ ಪಾರ್ಟ್ನರ್ಸ್ ಆಗಿದ್ದೀರಾ. ಹಾಗೆ ಸಿರೆಂಡಿಪಿಟಿ ಬರ್ತಾ ಇದೆ. ಇಲ್ಲಿ ನೀವಿಬ್ರು ಸೋಲ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ಇಲ್ಲಿ ಫೇಟ್ ಅಂದರೆ ಡೆಸ್ಟಿನಿ. ಅದರಿಂದ ನೀವಿಬ್ರು ಭೇಟಿಯಾಗಿದ್ದೀರಾ. ಮುಂದೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಇದೆ. ಇಲ್ಲೊಂದು ಇನ್ ಎನರ್ಜಿ ಅಂದಾಗ
ಶಾಂತ ವಾತಾವರಣ ಕ್ರಿಯೇಟ್ ಆಗುತ್ತೆ ಮುಂದೆ. ಹಾಗೆ ಇಲ್ಲಿ ಹ್ಯಾಪಿ ಬರ್ತಾ ಇದೆ, 2 ಹ್ಯಾಪಿ ಬರ್ತಾ ಇದೆ. ನೀವಿಬ್ರು ಕನೆಕ್ಟ್ ಆಗಿರೋದ್ರಿಂದ ಮುಂದೆ ಜೀವನದಲ್ಲಿ ಸಂತೋಷ ಇದೆ. ಹಾಗೆ ಖುಷಿಯಾಗಿ ಮುಂದೆ ನೀವಿಬ್ರು ಜೊತೆಯಾಗಿರ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಇವತ್ತೊಂದು ದಿವಸ ನೀವಿಬ್ರು ದೂರ ಆಗಿರ್ಬೋದು, ಆದರೆ ಆ ಫೇಟ್ ನಿಮ್ಮಿಬ್ರು ಮತ್ತೆ ಒಟ್ಟಿಗೆ ಸೇರಿಸುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.